ಸುತ್ತಿಗೆಯಿಂದ ಪ್ರಬಲವಾದಂಥ ಒಂದು ಸುತ್ತಿಗೆಯಿಂದ ಹೊಡೆದು ಈ ಬಸವಣ್ಣನ ಮೂರ್ತಿಯನ್ನು ವಿರೂಪಗೊಳಿಸಿದ್ದಾರೆ. ಅದೇ ರೀತಿ ನಾಗಮೂರ್ತಿಯನ್ನು ಕೂಡ ಭಗ್ನಗೊಳಿಸಿದ್ದಾರೆ. ಒಳಗಡೆ ಇದು ವಿಶೇಷವಾದಂಥ ಶಿವಲಿಂಗ. ಯಾಕೆ ವಿಶೇಷವಾದಂಥ ಶಿವಲಿಂಗ ಅಂತ ಹೇಳಿದ್ರೆ, ಯುಗಾದಿ ದಿವಸ, ಯುಗಾದಿಯ ದಿನ ಪ್ರಥಮ ಕಿರಣ ಈ ಪಾನ್ಬಟ್ಲು ಈ ಈಶ್ವರನ ಮೇಲೆ ಬೀಳುತ್ತೆ. ಆ ರೀತಿ ಒಂದು ನಿರ್ಮಾಣ ಮಾಡಿದಂಥ ದೇವಸ್ಥಾನ ಇದು. ಈ ದೇವಸ್ಥಾನವನ್ನು ಈ ಪಾನ್ಬಟ್ಲನ್ನು ಸಹಿತ ದುಷ್ಕರ್ಮಿಗಳು ತಮ್ಮ ಆಯುಧಗಳಿಂದ ಹೊಡೆದು ನಮ್ಮ ಮನಸ್ಸನ್ನು ರಾಶಿಗೊಳಿಸಿದ್ದಾರೆ. ಅದಲ್ಲದೆ ಇಲ್ಲೇ ಸ್ವಲ್ಪ ದೂರದಲ್ಲಿರುವ ಹೊನ್ನಮ್ಮ ದೇವಿಯನ್ನು ತುಂಡು ಮಾಡಿದ್ದಾರೆ. ಎತ್ತಿ ಹೋಗುದು ಮೂರ್ತಿಯನ್ನು ತೆಗೆದು ಎತ್ತಿ ಹೋಗುದು ತುಂಡು ಮಾಡಿದ್ದಾರೆ. ಅದನ್ನು ಆ ಮೂರ್ತಿಯನ್ನು ಪೊಲೀಸ್ ಇಲಾಖೆಯವರು ಓದಿದ್ದಾರೆ. ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮಗಳ ಭಾವನೆಗೆ ಧಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ಯಾರ ಅನ್ನೋದು ನಮ್ಮ ಗ್ರಾಮಸ್ಥರು ಒಂದು ತೀರ್ಮಾನ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಹಿಂದೂ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಹೋಮ ಕ್ರಿಯೆಗಳನ್ನ ಮಾಡಿದ್ರು. ನಮ್ಮ ಹಿಂದೂಗಳಂತ ಮಾಡ್ಲಿಕ್ಕೆ ಶಕ್ಯನೇ ಇಲ್ಲ. ಪ್ರತಿ ವರ್ಷನೂ ಮಹಾಶಿವರಾತ್ರಿ ಅಂದು ಈ ದೇವಸ್ಥಾನವನ್ನು ಸ್ವಚ್ಛ ಮಾಡಿ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಇಲ್ಲಿ ಜಾಗರಣೆ ಅಂತೇಳಿ ರಾತ್ರಿ ಹೊತ್ತು ಆಚರಣೆ ಮಾಡ್ತೀವಿ. ಆ ನಿಮಿತ್ತವಾಗಿ ನಾವು ಶನಿವಾರ ದಿವಸ ಗುಡಿ ಸ್ವಚ್ಛ ಮಾಡಿಕೊಂಡು ರವಿವಾರ ದಿವಸ ಬೆಳಿಗ್ಗೆ 6 ಗಂಟೆಗೆ ಬಂದಾಗ ನಮ್ಮ ಮೂರ್ತಿಗಳನ್ನು ಯಾರೋ ದುಷ್ಕರ್ಮಿಗಳು ಭಗ್ನಗೊಳಿಸಿದ್ದಾರೆ. ಯಾವ ರೀತಿ ಭಗ್ನಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನೋಡ್ಲಿಕ್ಕೆ ಸಹಿತ ನಮ್ಮ ಮನಸ್ಸು ಅಷ್ಟೊಂದು ದುಃಖ ಆಗ್ತದೆ. ಆ ರೀತಿ ಭಗ್ನಗೊಳಿಸಿ ನಮ್ಮ ಇದಕ್ಕೆ ಧಕ್ಕೆ ತಂದಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಸಿಂಗಟಾಲೂರು ಗ್ರಾಮದ ಹತ್ತಿರ ತುಂಗಭದ್ರಾ ನದಿ ದಂಡೆಯ ಮೇಲಿರುವಂತಹ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಉನ್ನತಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನಗಳನ್ನ ಪ್ರತಿ ವರ್ಷ ಶಿವರಾತ್ರಿಯ ಪ್ರಯುಕ್ತವಾಗಿ ಇವುಗಳಿಗೆ ಸುಣ್ಣ ಹಚ್ಚಿ ಅಭಿಷೇಕ ಮಾಡಿ ಜಾಗರಣೆ ಮಾಡ್ತಾ ಇತ್ತು, ನಡ್ಕೊಂಡು ಬಂದಿತ್ತು ಗ್ರಾಮದಲ್ಲಿ. ಈ ವರ್ಷ ಕೂಡ ಹಾಗೆ ಮಾಡಬೇಕು ಅಂತ ಎಲ್ಲಾ ಸುಣ್ಣ ಬಳಿದು ಅಭಿಷೇಕ ಮಾಡೋ ಬಂದಂತ ಸಮಯದಲ್ಲಿ ಏನಾಯ್ತು, ದುಷ್ಕರ್ಮಿಗಳು ರಾತ್ರಿ ಬಂದು ಲಿಂಗು, ನಂದಿ ಮತ್ತು ನಾಗರ ಮೂರ್ತಿ ಮತ್ತು ಉನ್ನತಮ್ಮ ದೇವಿ ಮೂರ್ತಿಯನ್ನ ಪೂರ್ಣ ಸುತ್ತಿಗೆ ಮತ್ತು ಚಾಣಗಳಿಂದ ಭಗ್ನಗೊಳಿಸಿದ್ದಾರೆ. ಈ ದೇವಸ್ಥಾನ ಚಾಳುಕ್ಯರ ಕಾಲದಿಂದಲೂ ವೈಭವವಾಗಿ ನಡೆದುಕೊಂಡು ಬಂದಂತಹ ಪ್ರತೀತಿ ಇತ್ತು. ಮತ್ತೆ ಇಲ್ಲಿ ಒಂದು ಗ್ರಾಮ ಮಲ್ಲಾಪುರ ಅನ್ನುವಂಥ ಗ್ರಾಮ ಇತ್ತು ಮೊದಲು. ತುಂಗಭದ್ರಾ ನದಿ ಹರಿವು ಜಾಸ್ತಿ ಆದಾಗ ಮತ್ತು ರಜಾಕರ ಹಾವಳಿಯಿಂದ ಈ ಗ್ರಾಮವನ್ನ ಸಿಂಗಟಾಲೂರು ಗ್ರಾಮಕ್ಕೆ ಸ್ಥಳಾಂತರ ಮಾಡಿದರು. ಮಹಾಶಿವರಾತ್ರಿಯ ದಿನದಂದು ಈ ಘಟನೆಯಾಗಿದೆ. ಈ ಘಟನೆಯನ್ನ ಶಿವನ ದ್ರೋಹಿಗಳು ಈ ಘಟನೆಯನ್ನು ಮಾಡಿದ್ದಾರೆ. ಇಲ್ಲಿರುವಂತಹ ಭಕ್ತರ ಮನಸ್ಸಿಗೆ ಬಹಳ ತುಂಬಾ ಆಘಾತವನ್ನು ಮಾಡಿದೆ. ನಂದಿಯ ಮುಖ ಮತ್ತು ನಾಗರ ಮೂರ್ತಿಯನ್ನು 2 ಭಾಗ ಆಗಿದೆ ಮತ್ತು ಶಿವನ ಪಾಣಿಪೀಠ ಕೂಡ ಒಡೆದಿದೆ ಮತ್ತು ಪಾನಬಟ್ಲ ಕೂಡ ಒಡೆದಿದೆ. ಅಲ್ಲಿ ಉನ್ನತಮ್ಮ ದೇವಿಯ ಮೂರ್ತಿ ಚೂರಾಗಿ ಬಿದ್ದಿದೆ. ಇದು ಬಹಳ ಭಕ್ತರ ಮನಸ್ಸಿನ ಮೇಲೆ ಬಹಳ ಆಘಾತವನ್ನು ಮಾಡಿದೆ. ಹಾಗೆ ಇದು ಒಂದು ಸಣ್ಣ ಗ್ರಾಮ. ಈ ಗ್ರಾಮದಲ್ಲಿ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ ಇವರು ಮುಂದಿನ ಏನಾಗಬೇಕು, ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ತಕ್ಷಣ ಇದಕ್ಕೆ ಕ್ರಮ ಆಗಬೇಕು ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯ. ದುಷ್ಕರ್ಮವನ್ನು ಪತ್ತೆ ಹಚ್ಚಿ ಪೊಲೀಸ್ ಇಲಾಖೆಯವರು ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂದ್ರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡುತ್ತೇವೆ.